ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮಾರ್ಕ ಅಧ್ಯಾಯ 10 ವಾಕ್ಯ 45 ತಿಳಿಸುವುದೇನೆಂದರೆ, ಏಕೆಂದರೆ ಮನುಷ್ಯ ಕುಮಾರನು ಸೇವೆ ಮಾಡಿಕೊಳ್ಳುವುದಕ್ಕೆ ಬಂದಿಲ್ಲ, ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬಂದನು. ಚಿಂತನೆ: ನಿಜವಾದ ಶ್ರೇಷ್ಠತೆಯು ಅಧಿಕಾರ ಅಥವಾ ಸ್ಥಾನದಲ್ಲಿ ಅಲ್ಲ, ಬದಲಾಗಿ ವಿನಮ್ರ ಸೇವೆಯಲ್ಲಿ ಕಂಡುಬರುತ್ತದೆ ಎಂದು ಯೇಸು ನಮಗೆ ತೋರಿಸುತ್ತಾರೆ. ಅವರು ತಮ್ಮ ಶಿಷ್ಯರ ಪಾದಗಳನ್ನು ತೊಳೆದರು, ಬಡವರನ್ನು ನೋಡಿಕೊಂಡರು, ರೋಗಿಗಳನ್ನು ಗುಣಪಡಿಸಿದರು ಮತ್ತು ಮಾನವೀಯತೆಗಾಗಿ ತಮ್ಮ ಪ್ರಾಣವನ್ನು ನೀಡಿದರು. ಕ್ರಿಸ್ತನ ಅನುಯಾಯಿಗಳಾಗಿ ನಾವು ಪ್ರೀತಿ, ದಯೆ ಮತ್ತು ಸಹಾನುಭೂತಿಯಿಂದ ಇತರರಿಗೆ ಸೇವೆ ಸಲ್ಲಿಸಲು ಕರೆಯಲ್ಪಟ್ಟಿದ್ದೇವೆ. ನಾವು ಇತರರಿಗೆ ನಿಸ್ವಾರ್ಥವಾಗಿ ಸಹಾಯ ಮಾಡಿದಾಗ ನಾವು ಲೋಕದಲ್ಲಿ ಯೇಸುವಿನ ಹೃದಯವನ್ನು ಪ್ರತಿಬಿಂಬಿಸುತ್ತೇವೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನಮ್ರತೆ ಮತ್ತು ಪ್ರೀತಿಯಿಂದ ಸೇವೆ ಮಾಡಲು ನನಗೆ ಕಲಿಸಿರಿ. ಪ್ರತಿಯಾಗಿ ಏನನ್ನು ನಿರೀಕ್ಷಿಸದೆ ಇತರರನ್ನು ನೋಡಿಕೊಳ್ಳಲು ನನಗೆ ಸಹಾಯ ಮಾಡಿರಿ. ನನ್ನ ಜೀವನವನ್ನು ನಿನ್ನ ಕರುಣೆ ಮತ್ತು ಕರುಣೆಯ ಪ್ರತಿಬಿಂಬವನ್ನಾಗಿ ಮಾಡಿರಿ. ಆಮೆನ್.